ಅರುಣ್ ರಾಮನ್ ಇಬ್ಬರೂ ಗೆಸ್ಟ್ ಆಫ್ ಆನರ್. ಇನ್ವಿಟೇಷನ್ ಸೆಪ್ರೇಟ್ ಕವರಲ್ಲಿದೆ ಬ್ಯಾಗ್ ಒಳಗೆ. ಆ ಇನಾಗ್ರೇಷನಲ್ಲಿ ನಾವು ಇವರಿದ್ದಾರಲ್ಲ ಅಂಕೇಗೌಡರು ಪಾಂಡವಪುರದವರು, ಅವ್ರನ್ನ ಆನರ್ ಮಾಡ್ತಾಯಿದ್ದೀವಿ. ಅವ್ರ ಹತ್ರ ಇಷ್ಟು ಪುಸ್ತಕಗಳನ್ನ ಅವರು ಸಂಗ್ರಹ ಮಾಡಿ ತುಂಬ ಜನಕ್ಕೆ ಅದು ಉಪಯೋಗ ಆಗಂಗೆ ಮಾಡ್ತಾ ಇರೋದ್ರಿಂದ ಅಂಕೇಗೌಡರಿಗೆ ನಾವು ಆನರ್ ಮಾಡ್ತಾಯಿದ್ದೀವಿ. ಆನರಿಂಗ್ ಮುಗಿದ ಮೇಲೆ ಇಡೀ ಲಿಟ್ರೇಚರ್ ಫೆಸ್ಟಿವಲಲ್ಲಿ 2 ದಿನದಲ್ಲಿ 8 ಪುಸ್ತಕಗಳ ಬಿಡುಗಡೆ ಇರುತ್ತೆ. ಅದು ಬೇರೆ ಬೇರೆ ಸಮಯದಲ್ಲಿ, ಒಂದೇ ಟೈಮಲ್ಲ. ಅದಾದಮೇಲೆ 10:15ಗೆ ನಾವು ಸ್ಕೆಡ್ಯೂಲಿಂಗ್ ಪ್ರಕಾರ ಪ್ರೋಗ್ರಾಮ್ನ ಶುರು ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಶತಾವಧಾನಿ ಗಣೇಶ್ ಅವ್ರದ್ದು ಅಭಿಜಾತ ಸಾಹಿತ್ಯದ ಅವಶ್ಯಕತೆ ಅಂತ ಟಾಪಿಕ್ ಕೊಟ್ಟು ಅವರು ಮಾತಾಡ್ತಾರೆ. ಅವರು ಆದಮೇಲಿಂದ ಕ್ಯಾಪ್ಟನ್ ಗೋಪಿನಾಥ್ ಅವರು ಅವರ ಅನುಭವಗಳನ್ನ ಹಂಚ್ಕೋತಾ ಫ್ಲೈಟ್ಸ್ ಆಫ್ ಕಾಂಟಂಪ್ಲೇಷನ್, ಬರ್ಡ್ಸ್ ವ್ಯೂ ಆ ಥರ ಟಾಪಿಕ್ ಕೊಟ್ಟಿದ್ದೀವಿ. ಅವ್ರು ಮಾತಾಡಾದ್ಮೇಲೆ ನಮ್ಮ ಭಾಸ್ಕರ್ ಭಟ್ ಮತ್ತು ಹರೀಶ್ ಭಟ್, ನಾವು ಯಾವಾಗಲೂ ಥೀಮ್ ಇಟ್ಕೊಳ್ಳೋದೇ ಇಲ್ಲ, ಯಾಕಂದರೆ ವೈವಿಧ್ಯಮಯವಾಗಿರುವಂಥ ಪ್ಯಾನಲ್ಸ್ಗಳಿಟ್ಟಾಗ ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಬಂದು ನೋಡ್ಕೊಂಡು ಹೋಗ್ತಾರೆ ಅಂತ. ಬಟ್ ಆದರೆ ಸ್ವಲ್ಪ ವೈಲ್ಡ್ ಲೈಫ್ಗೆ, ಪರಿಸರಕ್ಕೆ ಆ ಥರ ಎಲ್ಲ ಒತ್ತು ಕೊಟ್ಟಿದ್ದೀವಿ. ಎಂಟ್ರಿ ಎಲ್ಲರಿಗೂ ಫ್ರೀ, ಅದೇನು ಯಾವತ್ತೂ ನಾವು ಚಾರ್ಜ್ ಮಾಡಿಲ್ಲ, ಈಗಲೂ ಚಾರ್ಜ್ ಮಾಡ್ತಾಯಿಲ್ಲ. ಆಮೇಲೆ ಈ ಪೋಸ್ಟರ್ ಮೇಲೆ ಇಲ್ಲಿ ಇದಿದೆ, ಅದರಲ್ಲಿ ಅವರು ರಿಜಿಸ್ಟರ್ ಮಾಡಿಕೊಂಡ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ ಮಿನಿಟ್ ಟು ಮಿನಿಟ್ ಏನು ನಡೀತಾ ಇದೆ ಅಂತ. ಶುರು ಆಗೋಕ್ಕೆ ಮುಂಚೆನೂ ಹೋಗುತ್ತೆ, ಶುರು ಆದಮೇಲೂ ಇಂಥದ್ದು ನಡೀತಾ ಇದೆ ಅಂತ, ಮುಗಿದ ಮೇಲೂ ಅವ್ರು ಏನು ಮಾತಾಡಿರ್ತಾರೆ ಅದರದ್ದು ಒಂದು ಜಿಸ್ಟನ್ನ ತಯಾರಿ ಮಾಡಿ ತಕ್ಷಣ ಅದನ್ನು ಕಳಿಸ್ತೀವಿ ಅವ್ರಿಗೆ. ಇದು ಪ್ರತಿ ವರ್ಷ ನಾವುಗಳು ಮಾಡೋ ಸರ್ಕಸ್ ಅದು. ಪ್ರತಿ ಸಲ ಹೇಳ್ತೀವಿ ನಾವು, ಅದಕ್ಕೆ ಮಾಡ್ರೇಟರ್ಗಳನ್ನ ಚೇಂಜ್ ಮಾಡ್ತಾನೆ ಇರ್ತೀವಿ. ಆದಷ್ಟು ನೀವೇ ಮಾತಾಡಬೇಡಿ, ಬೇರೆಯವರು ಅಂದರೆ ಗೆಸ್ಟ್ಗಳಿಗೆ ಮಾತಾಡೋಕ್ಕೆ ಇದು ಮಾಡಿ ಅಂತ. ಅದರದ್ದು ಎಕ್ಸಸೈಸ್ ನಮ್ಗೆ ನಡೀತಾನೇ ಇದೆ. ಕೆಲವು ಕಡೆ ನಾವು ಸಕ್ಸಸ್ ಆಗ್ತೀವಿ, ಕೆಲವು ಕಡೆ ಅಲ್ಲಿ ಬಂದಾಗ ಇದಾಗ್ಬಿಡುತ್ತೆ. ಬಟ್ ಎಸ್, ಈ ಸಲನೂ ಹೇಳಿದ್ದೀವಿ. ಆ್ಯಂಡ್ ನಾನು ಬುಧವಾರ ಎಲ್ಲರಿಗೂ ಒಂದು ಸಲ ಮಾತಾಡ್ತೀನಿ ಮಾಡ್ರೇಟರ್ಸ್ಗೆ. ಆವಾಗ ನೀವು ಹೇಳಿರೋದ್ರಿಂದ ಎಕ್ಸ್ಟ್ರಾ ಕೇರ್ ತಗೊಂಡು ಆಗಲೇ ಬರ್ಕೊಂಡಿದ್ದೀವಿ, ಇನ್ನೊಂದು ಸಲ ಹೇಳ್ತೀನಿ. ಕರೆಕ್ಟ್, ಖಂಡಿತ ಅದು ಇಟ್ಸ್ ಅ ಗುಡ್ ಪಾಯಿಂಟ್. ಇವಾಗ ನಾವು 45 ನಿಮಿಷ ಕೊಟ್ಟಾಗ ಇದೊಂಥರ ಬಫೆ ಅಡುಗೆ ಥರ ನಮಗೆ ಎಲ್ಲನೂ ರುಚಿ ನೋಡಿ ಯಾರ್ಯಾರಿಗೆ ಏನೇನು ಬೇಕು ಅದನ್ನು ಅವರು ಆರಿಸ್ಕೊಂಡು ಆಮೇಲೆ ಅವರು ಫಾಲೋ ಮಾಡ್ಕೋಬೇಕು. ಆವಾಗ ಅದಕ್ಕೆ ನಾವು ಸಾಹಿತ್ಯ ಸಂಭ್ರಮ ಅಂತ ಕರೆಯೋದು. ಆ ಸಂಭ್ರಮದಲ್ಲಿ ಜಾಸ್ತಿ ಜನ ಇದ್ದಷ್ಟು ಇವ್ರಿಗೆ ಯಾರಿಗೋ ಅಡುಗೆ ಬೇಕು ಅಂದರೆ, ಅವ್ರಿಗೆ ಯಾರಿಗೋ ಲಿಟ್ರೇಚರ್ ಬೇಕು ಅಂದರೆ, ನಿಮ್ಗೆ ಯಾರಿಗೋ ಸಿನಿಮಾ, ಇನ್ಯಾರಿಗೋ ರೈಟರ್ಸ್, ಆಥರ್ ಆ ಥರ ಬೇಕಾಗಿರುತ್ತೆ. ಅದಕ್ಕೆ ಎಲ್ಲನೂ ಒಳಗೊಂಡಿರುವಂಥ ಒಂದು ಹೂಗುಚ್ಛನ ನಾವು ನಿಮ್ಮ ಮುಂದೆ ಇಡೋದು. ಟೈಮ್ ಅಷ್ಟೇ ಕೊಡೋಕ್ಕಾಗೋದು. ಬಟ್ ಇಲ್ಲ, ಅದು ಲಾಸ್ಟಲ್ಲಿ ಒಂದು ಇದನ್ನಿಟ್ಟಿದೆ ಅಷ್ಟೇ, ಡಾಕ್ಯುಮೆಂಟ್ರಿ. ಅದು ಇಷ್ಟ ಇದ್ದವರು ಅವ್ರದ್ದು ಇದನ್ನು ಮಾತ್ರ ನೋಡ್ಕೋತಾರೆ. ಕನ್ನಡದಲ್ಲಿ ನಾವು 6 ಗಂಟೆಗೆ ಮುಗಿಸ್ಬಿಡ್ತಾ ಇದ್ದೀವಿ. ಕನ್ನಡದಲ್ಲಿ ಪುಸ್ತಕ ಮೇಳ ಇದ್ದೇ ಇರುತ್ತೆ. ಅಲ್ಲಿ ಚೇತನ ಒಂದು 8 ಜನಕ್ಕೆ ಚಾನ್ಸ್ ಕೊಟ್ಟಿದ್ದೀವಿ ಈ ಸಲ. ಚೇತನ, ನವಕರ್ನಾಟಕ, ಸಪ್ನಾ, ಇದು ಕನ್ನಡ ಪ್ರಾಧಿಕಾರ, ಕುವೆಂಪು ನಗರದವರು, ಆ ಥರ ಒಂದು 7-8 ಅಂಗಡಿಗಳಿಗೆ ವಿ ಹ್ಯಾವ್ ಗಿವನ್ ಚಾನ್ಸ್. ಇಂಗ್ಲೀಷಲ್ಲಿ ಬರೀ ಒಬ್ಬರು ಇರ್ತಾರೆ, ಸಪ್ನಾ ಬುಕ್ ಹೌಸ್, ಸೊ ಅಲ್ಲಿ ಒಬ್ರಿಗೆ. ಬಟ್ ಕನ್ನಡದಲ್ಲಿ ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದೀವಿ. ಹೂ ಎವರ್ ರೀಚಸ್ ಅಸ್, ನಮಗೆ ಸ್ಟಾಲ್ ಬೇಕು ಅಂತ ಅವರೆಲ್ರಿಗೂ ಕೊಡ್ತೀವಿ ಕನ್ನಡದಲ್ಲಿ. ಬುಕ್ ಸ್ವ್ಯಾಪ್ ಅಂದರೆ ಇವಾಗ ನಾವೆಲ್ಲ ಓದಾಗಿರೋ ಪುಸ್ತಕ ನಮಗಿನ್ನು ಬೇಡ ಅನಿಸುತ್ತೆ, ಅಥವಾ ಮನೇಲಿ ಜಾಗ ಇರಲ್ಲ ಅಂತ ಅವ್ರಿಗೆ ಕೊಡೋಕ್ಕೆ ಎಲ್ಲಿ ಕೊಡಬೇಕು ಅಂತ ಗೊತ್ತಾಗಲ್ಲ. ಸೊ ನಾವೇನು ಮಾಡಿದ್ದೀವಿ, ಒಂದು ಟೇಬಲ್ ರೆಡಿ ಮಾಡಿದ್ದೀವಿ. ಆ ಟೇಬಲ್ ಮೇಲೆ ನಾವು ಆಗಲೇ ಬುಕ್ಸ್ನ ಇಟ್ಟಿರ್ತೀವಿ. ಜನಗಳು ಬಂದವರು ಅವ್ರಿಗೆ ಯಾವ ಪುಸ್ತಕ ಮನೆಯಿಂದ ಬೇಡ ಅಂತ ಅನಿಸುತ್ತೆ ಅದನ್ನು ತಗೊಂಬಂದು ಅಲ್ಲಿ ಇಟ್ಬಿಟ್ಟು ಇನ್ನೊಂದು ಪುಸ್ತಕನ ತೊಗೊಂಡು ಹೋಗ್ಬೋದು. ಸೊ ಅದಕ್ಕೆ ಬುಕ್ ಸ್ವ್ಯಾಪ್ ಕಾರ್ನರ್ ಅಂತ ಇಟ್ಟು. ಇಲ್ಲ 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದು ತುಂಬ ಸಕ್ಸಸ್ಫುಲ್ ಸ್ಟೇಜ್. ಅದಕ್ಕೋಸ್ಕರ ನಾವು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಕಾಂಟೆಂಪ್ರರಿ ಕಾರ್ನರ್ ಅಂತ ಒಂದು ಇಟ್ಟಿದ್ದೀವಿ. ಅಲ್ಲಿ ಏನಂದರೆ ಈಗ ಎಲ್ಲರೂ ರೆಪ್ಯೂಟೆಡ್ ಪಬ್ಲಿಷರ್ಸ್ ಹತ್ರ ಬುಕ್ನ
ಪ್ರಿಂಟ್ ಮಾಡಿಸಿರಲ್ಲ. ಪೆಂಗ್ವಿನ್ನು, ಹಾರ್ಪರ್ ಕಾಲಿನ್ಸ್ ಅಂಥವ್ರಾದರೆ ಅವರು ಸಪ್ನಾಗೆ ಮಾತಾಡ್ತಾರೆ. ಬಟ್ ಸೆಲ್ಫ್ ಪಬ್ಲಿಷ್ಡ್ ಆಥರ್ಸ್ಗೆ ಎಲ್ಲಿ ಬುಕ್ ಮಾರಬೇಕು ಇಂಥ ಜಾಗದಲ್ಲಿ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮದೇ ಒಂದು ಟೀಮ್ ಏನು ಮಾಡಿದೆ ಅಂದರೆ, ಆ ಜಾಗದಲ್ಲಿ ನಾವು ಸೇಲ್ ಮಾಡ್ತೀವಿ, ಅವ್ರು ಬಂದು ಬುಕ್ಸ್ ಕೊಟ್ಟರೆ ನಮಗೆ, ನಾವು ಅವ್ರಿಗೆ ಸೇಲ್ ಮಾಡಿ ಉಳಿದಿದ್ದ ಪುಸ್ತಕ ಮತ್ತು ದುಡ್ಡನ್ನ ಅವ್ರಿಗೆ ಕೊಟ್ಬಿಡ್ತೀವಿ. ಸೊ ಅದು ಕಾಂಟೆಂಪ್ರರಿ ಕಾರ್ನರ್. ಆ ಬುಕ್ ಸ್ವ್ಯಾಪ್ ಕಾರ್ನರಲ್ಲಿ ಯಾವ ಪುಸ್ತಕ ಬೇಕಾದ್ರೂ ತೊಗೋಬೋದು. ಪುಸ್ತಕ ನೀವು ಒಂದು ಇಟ್ಬಿಟ್ಟು ತೊಗೊಂಡ್ರೆ ಒಳ್ಳೆಯದು. ಬಟ್ ಭಾನುವಾರ ಮಧ್ಯಾಹ್ನ ಆದಮೇಲೆ ಇಡದಿದ್ರೂ ಅಲ್ಲಿ ಏನಾದ್ರು ಪುಸ್ತಕಗಳು ಉಳಿದಿದ್ರೆ ನಾವು ತಗೊಂಡು ಹೋಗಿ ಅಂತ ಹೇಳ್ತೀವಿ. ಅದನ್ನು ಈ ಸಲ ಬೇರೆ ಕಡೆ ಸ್ವಲ್ಪ ಪಕ್ಕಕ್ಕೆ ಮಾಡಿದ್ವಿ. ಅದು ಶಬ್ದ ಆಗುತ್ತೆ. ಹೌದು, ಇಲ್ಲ ಲಾಸ್ಟ್ ಟೈಮ್ ಅದನ್ನು ನೋಟ್ ಮಾಡ್ಕೊಂಡಿದ್ವಿ, ಈ ಸಲ ಸ್ವಲ್ಪ ಪಕ್ಕಕ್ಕೆ ಮಾಡಿದ್ದೀವಿ.